ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾವು ಒಬ್ಬರಿಗೆ ಇದು ಗಿಫ್ಟ್ ಕೊಡ್ಲಿಕ್ಕೆ ತಂದಿದ್ದೆ ಇವತ್ತು. ಸೊ ಒಂದು ವಿಡಿಯೋ ಮಾಡುವ ಅಂತ ಅನಿಸ್ತು. ಯಾಕಂದ್ರೆ ನಂಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ. ತುಂಬ ಜನ ಗೊತ್ತಿಲ್ಲ ನಾವು ಏನು ಮಾಡ್ತೇವೆ ಅಂತೇಳಿ. ಇದು ಬಂದುಬಿಟ್ಟು ನಮ್ಮದು ಪುಸ್ತಕ ಯಾವ ಥರ ಇರುತ್ತೆ ಅಂತೇಳಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ವಿಡಿಯೋಸ್ ಜಾಸ್ತಿ ಮಾಡಿದ್ದೇನೆ. ಇದು ಬಂದುಬಿಟ್ಟು ಉಡುಪಿಯಲ್ಲಿ ಗೋಶಾಲೆಗಳಲ್ಲಿ ಆದಂಥ ಸ್ಟಿಕ್ಸ್ಗಳು. ಉದ್ದಿನ ಕಡ್ಡಿಕ್ಕಿಂತ ಉದ್ದಿನ ಕಡ್ಡಿ ಬರುತ್ತಲ್ಲ ನಾರ್ಮಲಾಗಿ ಸ್ಟಿಕ್ಸು, ಆ ಬ್ಯಾಂಬೋ ಇರುತ್ತೆ. ಸೊ ಅದಕ್ಕಿಂತ ಒಳ್ಳೆಯದು ಇದು ಯೂಸ್ ಮಾಡೋದು ಒಳ್ಳೆಯದು. ಇದರಲ್ಲಿ ನಿಮಗೆ ಅದರಲ್ಲಿ ಆ ಕಾರ್ಬನ್ ತೊಗೋಬಾರ್ದು ನಮ್ಮ ಮೂಗಿಗೆ. ಇದು ನಿಮಗೆ ಆ ಥರ ಇರಲ್ಲ. ಇದನ್ನು ನೀವು ಮತ್ತೆ ಪಾತ್ರೆ ತೊಳೆಯಲಿಕ್ಕೆ ಯೂಸ್ ಮಾಡ್ಬೋದು. ಯೂಸ್ ಮಾಡಿಕೊಂಡು ಐಶೋಮಂಡಲಮ್ದು ಇದೆ ನೋಡಿ, ಆಯಿತಾ? ಅದೇ ಥರ ನಿಮಗೆ ಇದಂತೂ ನಮ್ಮದು ಫಾಸ್ಟ್ ಮೂವಿಂಗು. ಇನ್ನೊಂದು ಡಿಶ್ ವಾಷರ್ ಒಂದು ಬರುತ್ತೆ, ಅದು ಫಾಸ್ಟ್ ಮೂವಿಂಗ್ ಇದೆ, ಬಟ್ ನನಗಲ್ಲಿ ನೆನಪಾಗಿಲ್ಲ, ಸ್ಟಾಕ್ ಇದ್ದಿಲ್ಲ ನನ್ನ ಹತ್ರ. ಹಾಗೆಯೇ ತುಪ್ಪ ಕೂಡ ಬರುತ್ತೆ. ತುಪ್ಪ ಇರಲಿ ಬಿಡಿ, ಎಲ್ಲ ಕಡೆ ಸಿಗುತ್ತೆ ತುಪ್ಪ. ಏನು ಸಿಗಲ್ಲ ಅದು ಹೇಳುವ. ಇದು ದಂತಮಂಜನು ಇದ್ದರೆ ಇದೆಲ್ಲ ನಿಮಗೆ ಬೆರಣಿಯಿಂದ ಮಾಡಿರುವಂಥ ಸುಟ್ಟಿರುವಂಥ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಗೋಮಯ ಕಾರ್ಬನ್ ಬರುತ್ತೆ, ತ್ರಿಫಲ ಬರುತ್ತೆ, ಕ್ಲವ್ ಬರುತ್ತೆ, ಮತ್ತು ಟರ್ಮರಿಕ್ ಬರುತ್ತೆ, ಜಿಂಜರ್ ಬರುತ್ತೆ, ಬಬೂಲ್ ಬರುತ್ತೆ, ಸೈಂಧವ ಲವಣ ಬರುತ್ತೆ, ಪಿಟ್ಕಾರಿ ಬರುತ್ತೆ, ಕರ್ಪೂರ ಬರುತ್ತೆ, ಮತ್ತು ಪುದೀನ ಸತ್ವ ಬರುತ್ತೆ. ಸೊ ಇದು ಹಾಕಿರೋದ್ರಿಂದ ಹಲ್ಲು ನೋಯಿದ್ದವರು, ಒಸಡು ಪ್ರಾಬ್ಲಮ್ ಇರೋರಿಗೆ ಗ್ಯಾರಂಟಿಡ್ ರಿಸಲ್ಟ್ ಇದೆ. ಯಾರಾದರೂ ನಮ್ಮಲ್ಲಿ ತೊಗೊಂಡವರು ನೀವು ಯೂಸ್ ಮಾಡಿದರೆ ಕಮೆಂಟಲ್ಲಿ ಹಾಕಿ, ಜನರಿಗೆ ಗೊತ್ತಾಗಲಿ. ಯಾಕಂದರೆ ನಾವು ಪೇಸ್ಟ್ಗಳನ್ನ ಯೂಸ್ ಮಾಡಿದಾಗ ನಮ್ಮದು ಹಲ್ಲು ಬಂದುಬಿಟ್ಟು ನಮ್ನೆಸ್ ಬಂದುಬಿಡ್ತವೆ, ಒಸಡು ತುಂಬ ಅಬ್ಸರ್ವ್ ಮಾಡಿರ್ಬೋದು. ಅದಂದರೆ ನಮ್ನೆಸ್ ಅಂದರೆ ನಮ್ಗೆ ಹಲ್ಲಿನ ಪೇನು ತಲೆಗೆ ಮುಟ್ಟಬಾರ್ದು ಅನ್ನೋ ಒಂದು ಅದರಲ್ಲಿ ಹಾಕಿರ್ತಾರೆ ಕೆಮಿಕಲು. ಅದಕ್ಕೆ ಹೋದರೆ ರಿಸರ್ಚ್ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ರಿಸರ್ಚ್ ಹೋಗೋದು ಬೇಕಾಗಿಲ್ಲ. ಇದು ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಬಂದಿರೋದೇ ದೊಡ್ಡ ರಿಸಲ್ಟು. ಹಾಗೆ ಇದು ಕಪ್ಪಾಯಿತು. ಹಾಗೆ ಅಂದರೆ ದಂತಮಂಜನು ರೆಡ್ ಬರುತ್ತೆ. ಇದೊಂಥರ ಇದನ್ನು ಒಬ್ರಿಗೂ ಲೈಕ್ ಆಗುತ್ತೆ, ಒಬ್ಬರು ರೆಡ್ ಯೂಸ್ ಮಾಡ್ತಾರೆ, ಒಬ್ಬರದ್ದು ಇದು ಯೂಸ್ ಮಾಡ್ತಾರೆ. ಯಾವುದರಲ್ಲಿ ಯೂಸ್ ಮಾಡ್ಕೋಬೋದು. ಮಿನಿಮಮ್ 2 ಮಾಡಬೇಕು. ಇದು ಮೊದಲೇ ನಾನು ಪೇಪರಲ್ಲಿ ಹಾಕಿ ಸೇಲ್ ಮಾಡ್ತಾಯಿದ್ದೆ. ಈಗ ನಮಗೆ ವೇಸ್ಟ್ ಎಲ್ಲ ಪ್ಲಾಸ್ಟಿಕ್ ಇರೋದ್ರಿಂದ ಬೇಡ ಅಂತ ಇದು ಮಾಡ್ತಿದ್ದೇವೆ. ಈ ಗ್ಲಾಸ್ಗೆ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಮುಂದಿನ ಬಾರಿ ನಾವು ಅದನ್ನ ಪೇಪರಲ್ಲಿ ಹಾಕಿ ಅಂದರೆ ಯೂಸ್ ಆ್ಯಂಡ್ ಥ್ರೋ ಪೇಪರಲ್ಲಿ ಹಾಕಿ ಅದನ್ನು ಒಂದು ಇದು ಕೊಡ್ತೇವೆ. ಉಳ್ಕಿದ್ದನ್ನು ಪೇಪರಲ್ಲಿ ಹಾಕಿ ಯೋಚನೆ ಮಾಡಿದ್ದೇವೆ, ನಾವು ಮಾಡಿಲ್ಲ. ನೀವು ಬೇರೆ ಬಾಂಬ್ಗಳೇನು ಯೂಸ್ ಮಾಡ್ತಿರಲ್ಲ, ಅದನ್ನು ನೀವು ನೀರಲ್ಲಿ ಬಿಸಿನೀರಲ್ಲಿ ಹಾಕಿದಾಗ ಅದರಲ್ಲಿ ಅದನ್ನ ಹಾಕಬಾರ್ದು ಅಂತ ಒಂದು ಸೆಂಟೆನ್ಸ್ ಇರುತ್ತೆ ಅದರಲ್ಲಿ. ಎದಕ್ಕೆ ಹಾಕಬಾರ್ದು ಅಂದರೆ ಲಂಗ್ಸಲ್ಲಿ ಹೋದರೆ ಬಿಸಿನೀರು ಸಮೇತ ಅದು ನಮಗೆ ಅಲ್ಲಿ ಸ್ಟಾಗ್ನೇಷನ್ ಆಗಿ ಬರುತ್ತೆ, ಹೊರಗಡೆ ಬರಲ್ಲ ಅಂಥೇಳಿ. ಸೊ ಇದು ಆ ಥರ ಆಗಲ್ಲ. ಇದು 100% ಪ್ಯೂರ್ ತುಪ್ಪದಿಂದ ಮಾಡಿರುವಂಥದ್ದು, ದೇಸಿ ಗೋಗಳಿಂದ. ಸೊ ಇದನ್ನು ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ ನಿಮಗೆ, ಎದಕ್ಕೆ ಯೂಸ್ ಮಾಡ್ಬೋದು ಅಂತ. ಪೇನ್ ರಿಲೀಫ್ ಬಾಮ್ ಇದು. ನೀವು ಇದನ್ನು ಲಂಗ್ಸ್ಗೆ ಏನೋ ಸಮಸ್ಯೆಗಳಿದ್ದಾಗ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇದೊಂದು ಮಸಲ್ ಜಾಯಿಂಟ್ ಪೇನ್ ಅಂಥೇಳಿ, ಇದು ಅರ್ಥರೈಟಿಸ್ ಸಮಸ್ಯೆ ಇದ್ದವರಿಗೆಲ್ಲ ಕೂಡ ಅದನ್ನ ಹಾಕಿ ಮಸಾಜ್ ಮಾಡ್ಬೋದು. ಇದು ಹೊರಗಡೆ ಹೋದಾಗೆಲ್ಲ ನೀವು ನಾರ್ಮಲಾಗಿ ನೋಡಿರ್ಬೋದು. ಈ ಥರ ಹಾಕಿ ಜಸ್ಟ್ ಹಿಂಗೆ ಸ್ಮೆಲ್ ತೊಗೊಂಡ್ರೆ ಸಾಕು. ನಿಮಗೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ದಾಗ ಇದೆಲ್ಲ ನ್ಯಾಚುರಲ್. ನಿಮಗೆ ಯಾವುದೂ ವೇಸ್ಟೇಜು ಅಂತ ಹೋಗಲ್ಲ, ನಿಮಗೆ ಸೈಡ್ ಎಫೆಕ್ಟ್ಸು ಆಗೋಲ್ಲ. ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಇದು ಯೂಸ್ ಮಾಡೋದು ಒಳ್ಳೆಯದು. ಮಾಡಿದರೆ ಒಂದು 5 ಮಾಡ್ಕೊಳ್ಳಿ, ಯಾವಾಗಾದರೂ ಯೂಸ್ ಆಗುತ್ತೆ ನಮಗೆ ಅಟ್ಲೀಸ್ಟ್. ಹಾಗೆಯೇ ಇದು ಸಾಂಬ್ರಾಣಿ. ಯಾವಾಗಾದರೂ ಇದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ತುಂಬ ಹೊಗೆ ಬರುತ್ತೆ. ಚೆನ್ನಾಗಿರುತ್ತೆ, ಬಟ್ ಏನಾದರೂ ಫಂಕ್ಷನ್ಗಳಿದ್ದಾಗ ಮನೆಯಲ್ಲಿ ಒಂದೊಂದು ಯಾವಾಗಾದರೂ ಹಾಕ್ಕೋಬೋದು. ಹಾಗೆಯೇ ಇದನ್ನು ಡೈಲಿಯಾಗಿ ಯೂಸ್ ಮಾಡ್ಬೋದು ನೀವು. ಇದು ಒಳ್ಳೆಯದು ನಿಮಗೆ. ಇದು ಎದಕ್ಕೆ ಯೂಸ್ ಮಾಡೋಕ್ಕಂತ ಹೇಳಿದ್ರೆ, ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಇದ್ದಾಗ ನಿಮಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ನೀವು ಇದು ಯೂಸ್ ಮಾಡಿ ನಿಮ್ಗೆ ಹಾಗೆ ಆಗುತ್ತೆ. ಬಟ್ ಏನಂದರೆ ಪ್ರಾಪರಾಗಿ ಇರುವಂಥ ದೇಸಿ ಹಸುಗಳಿಂದ ಮಾಡಿರಬೇಕು. ನಮ್ಮಲ್ಲಿರೋದೆಲ್ಲನೂ ಹಾಗೆಯೇ ಒಂದು 120 ಹಸುಗಳು ನಾವು ನಮ್ಮ ಇಂಡೈರೆಕ್ಟ್ಲಿ ಸಾಕ್ತಾ ಇದ್ದಾವೆ. ಪ್ರತಿ ತಿಂಗಳವರೆಗೆ 1ರಿಂದ 1.5 ಲಕ್ಷವರೆಗೆ ಹೋಗುತ್ತೆ ಇದಕ್ಕೆ ಸಾಕ್ಲಿಕ್ಕೆ, ಊಟ ಹೋಗುತ್ತೆ. ಸೊ ಇದೆಲ್ಲ ನಾವು ಉದ್ದೇಶ ಮಾಡಿರೋದು. ಸೋಪು ಇತ್ತು, ಸೋಪು ಈಗ ನಮ್ಮ ಕಡೆ ಸ್ಟಾಕ್ ಇಲ್ಲ. ಇದು ದೇಸಿ ಹಸುವಿಂದು ಏನಾಗುತ್ತೆ ಅಂತ ಹೇಳಿದ್ರೆ ಎಕೋಸಿಸ್ಟಮಲ್ಲಿ ಜಾಯ್ನ್ ಆಗುತ್ತೆ. ನಾವು ಸಪ್ರೇಟಾಗಿ ಅದನ್ನು ಹಿಂಗೆ ಮಾಡೋದು, ಅದು ವ್ಯವಹಾರ ಆಯಿತು. ಬಟ್ ಇದು ವ್ಯವಹಾರ ಆಗಲ್ಲ. ಇದು ನಿಮಗೆ ಹಸುಗಳು ಬದುಕುತ್ತೆ. ಅದರಿಂದ ನಾವು ನಮ್ಮ ಕೆಮಿಕಲ್ ಮುಕ್ತ ಅಭಿಯಾನದಲ್ಲಿ ಸಕ್ಸಸ್ ಆಗ್ತೇವೆ. ಇನ್ನೂ ತುಂಬ ಪ್ರಾಡಕ್ಟ್ ಇದೆ. ಇಷ್ಟು ನಾನು ಗುರುಗಳಿಗೆ ನನ್ನಿಂದ ಕೊಡಬೇಕು ಅಂತ ತಂದಾಗ ವಿಡಿಯೋ ಮಾಡೋಕ್ಕೆ ಅನಿಸ್ತು. ನಾನು ಬೀಚಲ್ಲಿದ್ದೇನೆ. ಇವರೆಲ್ಲ ನಮ್ಮ ಸಹೋದ್ಯೋಗಿಗಳು ಬಂದಿದ್ದಾರೆ, ಎಲ್ಲ ಅಲ್ಲಿದ್ದಾರೆ. ಅಲ್ಲಿ ನೋಡ್ಕೊಬೋದು ನೀವು ಅಲ್ಲಿ. ಆಯಿತು, ಧನ್ಯವಾದ. ಬಂದರು ಅನ್ಕೋತೀನಿ. ಧನ್ಯವಾದ, ಥ್ಯಾಂಕ್ ಯು.